ಒಂದು ಸುಂದರ ಹಳ್ಳಿಯಲ್ಲಿ ಶಾಂತಮ್ಮ ಎಂಬ ಅತ್ತೆ ಇದ್ದಳು. ಅವಳು ತುಂಬಾ ದುರಾಸೆಯವಳು. ಎಷ್ಟು ಇದ್ದರೂ ಸಾಕಾಗುವುದಿಲ್ಲ ಅನ್ನೋ ಮನಸ್ಸು ಅವಳದು. ಮನೆ ದೊಡ್ಡದು, ಜಮೀನು ಸಾಕಷ್ಟಿತ್ತು, ಹಣವೂ ಕೊರತೆಯಿರಲಿಲ್ಲ. ಆದರೂ ಇನ್ನಷ್ಟು ಬೇಕು ಎಂದು ದಿನವಿಡೀ ಯೋಚಿಸುತ್ತಿದ್ದಳು. ಅವಳ ಮಗ ರಮೇಶ್ ಒಬ್ಬ ಸಜ್ಜನ ಹುಡುಗ. ಅವನು ಮಮತೆಯ ಮನಸ್ಸಿನವನಾಗಿದ್ದ. ಅವನಿಗೆ ಲಕ್ಷ್ಮಿ ಎಂಬ ಒಳ್ಳೆಯ ಮನಸ್ಸಿನ ಹುಡುಗಿಯೊಂದಿಗೆ ಮದುವೆ ಆಯಿತು. ಲಕ್ಷ್ಮಿ ತುಂಬಾ ಸೌಮ್ಯ, ಪರಿಶ್ರಮಿ ಮತ್ತು ದಯಾಳು. ಮನೆಯ ಎಲ್ಲ ಕೆಲಸಗಳನ್ನೂ ಪ್ರೀತಿಯಿಂದ ಮಾಡುತ್ತಿದ್ದಳು. ಮದುವೆಯಾದ ಕೆಲವೇ ದಿನಗಳಲ್ಲಿ ಲಕ್ಷ್ಮಿಗೆ ಅತ್ತೆಯ ಸ್ವಭಾವ ಗೊತ್ತಾಯಿತು. ಶಾಂತಮ್ಮ ಯಾವಾಗಲೂ ಇದನ್ನು ಹೆಚ್ಚು ಉಳಿಸು, ಅದನ್ನು ಖರ್ಚು ಮಾಡಬೇಡ, ಇನ್ನಷ್ಟು ಹಣ ಸಂಪಾದಿಸಬೇಕು ಎಂದು ಹೇಳುತ್ತಿದ್ದಳು. ಲಕ್ಷ್ಮಿ ಸಣ್ಣ ವಿಷಯಕ್ಕೂ ಖರ್ಚು ಮಾಡಿದರೆ ಅತ್ತೆ ಕೋಪಗೊಳ್ಳುತ್ತಿದ್ದಳು. ಒಂದು ದಿನ ಶಾಂತಮ್ಮ ಹೇಳಿದಳು, ಲಕ್ಷ್ಮಿ, ನಮ್ಮ ಮನೆಗೆ ಬಂದವರು ಯಾರಾದರೂ ಇದ್ದರೆ ಅವರಿಗೆ ಹೆಚ್ಚು ಊಟ ಕೊಡಬೇಡ, ಕಡಿಮೆ ಕೊಡು, ಹಾಗೇ ಉಳಿದುದನ್ನ ನಾವು ಬಳಸಬಹುದು. ಲಕ್ಷ್ಮಿಗೆ ಅದು ತುಂಬಾ ನೋವಾಗಿತ್ತು. ಆದರೆ ಅವಳು ಏನೂ ಹೇಳಲಿಲ್ಲ. ಅತ್ತೆ ದೊಡ್ಡವರು, ಅವರ ಮಾತು ಕೇಳಬೇಕು ಎಂದು ತಾಳ್ಮೆಯಿಂದ ಇದ್ದಳು. ಒಂದು ದಿನ ಹಳ್ಳಿಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದನು. ಅವನು ಮನೆಗೆ ಹೋಗಿ ಭಿಕ್ಷೆ ಕೇಳುತ್ತಿದ್ದನು. ಶಾಂತಮ್ಮನ ಮನೆಗೆ ಬಂದಾಗ ಅವಳು ಬಾಗಿಲು ಮುಚ್ಚಿಕೊಂಡು ಒಳಗೆ ಕುಳಿತಳು. ನಮ್ಮಲ್ಲಿ ಏನೂ ಇಲ್ಲ ಎಂದು ಸುಳ್ಳು ಹೇಳಿದಳು. ಆದರೆ ಲಕ್ಷ್ಮಿ ಅದನ್ನು ನೋಡುತ್ತಿದ್ದಳು. ಅವಳು ನಿಧಾನವಾಗಿ ಹೊರಗೆ ಬಂದು ಸನ್ಯಾಸಿಗೆ ಗೌರವದಿಂದ ಆಹಾರ ಕೊಟ್ಟಳು. ಸನ್ಯಾಸಿ ಸಂತೋಷದಿಂದ ಆಶೀರ್ವಾದ ನೀಡಿ, ನಿನ್ನ ಹೃದಯ ತುಂಬಾ ಶುದ್ಧ, ದೇವರೂ ನಿನ್ನನ್ನು ಕಾಪಾಡಲಿ ಎಂದು ಹೇಳಿದನು. ಈ ಘಟನೆ ಶಾಂತಮ್ಮಗೆ ಗೊತ್ತಾದಾಗ ಅವಳು ಕೋಪಗೊಂಡಳು. ನೀನು ಏಕೆ ಆಹಾರ ಕೊಟ್ಟೆ? ಅದು ವ್ಯರ್ಥ ಎಂದು ಕೂಗಿದಳು. ಲಕ್ಷ್ಮಿ ಶಾಂತವಾಗಿ ಹೇಳಿದಳು, ಅತ್ತೆ, ನಾವು ಕೊಟ್ಟದ್ದರಿಂದ ನಮ್ಮದು ಕಡಿಮೆಯಾಗುವುದಿಲ್ಲ, ದೇವರು ನೋಡುತ್ತಾನೆ. ಆದರೆ ಶಾಂತಮ್ಮ ಅದನ್ನು ಕೇಳಲಿಲ್ಲ. ಕೆಲವು ದಿನಗಳ ನಂತರ ಶಾಂತಮ್ಮಗೆ ಒಂದು ವಿಚಿತ್ರ ಆಲೋಚನೆ ಬಂದಿತು. ನಮ್ಮ ಬಳಿ ಇರುವ ಹಣ ಸಾಕಾಗುತ್ತಿಲ್ಲ, ಇನ್ನಷ್ಟು ಸಂಪಾದಿಸಬೇಕು ಎಂದುಕೊಂಡಳು. ಅವಳು ತನ್ನ ಹಳೆಯ ಬಂಗಾರದ ಸರವನ್ನು ತೆಗೆದುಕೊಂಡು ಅದನ್ನು ಹೆಚ್ಚು ಬೆಲೆಗೆ ಮಾರಾಟ ಮಾಡಲು ಯೋಚಿಸಿದಳು. ಅವಳು ಮಾರುಕಟ್ಟೆಗೆ ಹೋಗಿ ಒಂದು ವ್ಯಾಪಾರಿಯ ಬಳಿ ಸರವನ್ನು ತೋರಿಸಿದಳು. ವ್ಯಾಪಾರಿ ಹೇಳಿದನು, ಇದು ಸಾಮಾನ್ಯ ಸರ, ಇದಕ್ಕೆ ಇಷ್ಟೇ ಬೆಲೆ ಸಿಗುತ್ತದೆ. ಆದರೆ ಶಾಂತಮ್ಮ ಹೆಚ್ಚು ಹಣ ಕೇಳಿದಳು. ಇದಕ್ಕೆ ದ್ವಿಗುಣ ಬೆಲೆ ಕೊಡಿ ಎಂದು ಜೋರಾಗಿ ಹೇಳಿದಳು. ವ್ಯಾಪಾರಿ ನಗುತ್ತಾ ಹೇಳಿದನು, ಅಮ್ಮ, ದುರಾಸೆ ಒಳ್ಳೆಯದಲ್ಲ, ನಿಮ್ಮ ಸರಕ್ಕೆ ಇಷ್ಟು ಬೆಲೆ ಸಿಗುವುದಿಲ್ಲ. ಆದರೆ ಶಾಂತಮ್ಮ ಕೇಳಲಿಲ್ಲ. ಬೇರೆ ವ್ಯಾಪಾರಿಗಳ ಬಳಿಗೂ ಹೋಗಿ ಎಲ್ಲರಿಗೂ ಹೆಚ್ಚು ಬೆಲೆ ಕೇಳಿದಳು. ಯಾರೂ ಒಪ್ಪಲಿಲ್ಲ. ಕೊನೆಗೆ ಒಬ್ಬ ಮೋಸಗಾರ ವ್ಯಾಪಾರಿ ಬಂದನು. ನಾನು ನಿಮ್ಮ ಸರಕ್ಕೆ ದ್ವಿಗುಣ ಬೆಲೆ ಕೊಡುತ್ತೇನೆ ಎಂದು ಹೇಳಿದನು. ಶಾಂತಮ್ಮ ಖುಷಿಪಟ್ಟಳು. ಅವನು ಹಣ ಕೊಡಲು ಹೇಳಿ ಸರವನ್ನು ತೆಗೆದುಕೊಂಡನು. ಆದರೆ ಹಣ ಕೊಡದೆ ಓಡಿಹೋದನು. ಶಾಂತಮ್ಮ ಬೆಚ್ಚಿಬಿದ್ದಳು. ಅಯ್ಯೋ, ನನ್ನ ಸರ ಹೋಗಿಬಿಟ್ಟಿತು ಎಂದು ಅತ್ತಳು. ಅವಳು ಮನೆಗೆ ಬಂದು ಎಲ್ಲವನ್ನೂ ಹೇಳಿದಳು. ರಮೇಶ್ ಮತ್ತು ಲಕ್ಷ್ಮಿ ಅವಳನ್ನು ಸಮಾಧಾನಪಡಿಸಿದರು. ಲಕ್ಷ್ಮಿ ಮೃದುವಾಗಿ ಹೇಳಿದಳು, ಅತ್ತೆ, ದುರಾಸೆಯಿಂದ ನಾವು ನಷ್ಟ ಅನುಭವಿಸಿದ್ದೇವೆ. ನಾವು ಇದ್ದದ್ದನ್ನು ಸಂತೋಷದಿಂದ ಬಳಸಿದರೆ ಸಾಕು. ಆ ಮಾತು ಶಾಂತಮ್ಮನ ಮನಸ್ಸಿಗೆ ತಟ್ಟಿತು. ಅವಳು ತನ್ನ ತಪ್ಪು ಅರಿತುಕೊಂಡಳು. ಅದಾದ ಮೇಲೆ ಶಾಂತಮ್ಮ ಬದಲಾಗಲು ಪ್ರಾರಂಭಿಸಿದಳು. ಅವಳು ದುರಾಸೆ ಬಿಡಲು ಪ್ರಯತ್ನಿಸಿದಳು. ಮನೆಗೆ ಯಾರಾದರೂ ಬಂದರೆ ಪ್ರೀತಿಯಿಂದ ಸ್ವಾಗತ ಮಾಡುತ್ತಿದ್ದಳು. ಬಡವರಿಗೆ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಅದೇ ಸನ್ಯಾಸಿ ಮತ್ತೆ ಬಂದನು. ಈ ಬಾರಿ ಶಾಂತಮ್ಮ ಸ್ವತಃ ಹೊರಗೆ ಬಂದು ಅವನಿಗೆ ಆಹಾರ ಕೊಟ್ಟಳು. ಸನ್ಯಾಸಿ ಸಂತೋಷದಿಂದ ಹೇಳಿದರು, ನೀವು ಈಗ ಬದಲಾಗಿದೆ, ಇದು ನಿಜವಾದ ಸಂಪತ್ತು. ಶಾಂತಮ್ಮ ಕಣ್ಣೀರು ಹಾಕುತ್ತಾ ಹೇಳಿದಳು, ನನ್ನ ತಪ್ಪುಗಳನ್ನು ಕ್ಷಮಿಸಿ, ನಾನು ಈಗ ದುರಾಸೆ ಬಿಡುತ್ತಿದ್ದೇನೆ. ಅದಾದ ಮೇಲೆ ಅವರ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಯಿತು. ಲಕ್ಷ್ಮಿಯ ಸೌಮ್ಯತೆ ಮತ್ತು ಸಹನೆಯಿಂದ ಶಾಂತಮ್ಮ ಒಳ್ಳೆಯವಳಾಗಿ ಬದಲಾಗಿದಳು. ನೀತಿ: ದುರಾಸೆ ನಮ್ಮನ್ನು ಕಷ್ಟಕ್ಕೆ ತಳ್ಳುತ್ತದೆ. ತೃಪ್ತಿ ಮತ್ತು ದಯೆಯಿಂದ ಬದುಕಿದರೆ ನಿಜವಾದ ಸಂತೋಷ ಸಿಗುತ್ತದೆ.